ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲಿನ ಶೂಟೌಟ್ ತನಿಖೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮಾಜಿ ಗನ್ಮ್ಯಾನ್ ಮೇಲೆ ಅನುಮಾನದ ಕಣ್ಣು ನೆಟ್ಟಿರೋ ಹೊತ್ತಲ್ಲೇ ರಿಕ್ಕಿ ರೈ ಸ್ನೇಹಿತ ಹೊಸ ಬಾಂಬ್ ಹಾಕಿದ್ದಾನೆ. ನಮ್ದು ಪಾತ್ರ ಇದರಲ್ಲಿ ಏನೂ ಇಲ್ಲ. ರಿಕ್ಕಿ ರೈ ಗುಂಡೇಟಿನ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್. ಜಮೀನು ಜಿದ್ದು ಮಾಜಿ ಗನ್ಮ್ಯಾನ್ ಮಾಡಿದ್ನ ಫೈರಿಂಗ್. ಮುತ್ತಪ್ಪ ರೈ ಕಿರಿಮಗ ರಿಕ್ಕಿ ರೈ ಮೇಲಿನ ಗುಂಡೇಟಿನ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಫೈರಿಂಗ್ ನಡೆದ ದಿನ 3-4 ಜನರ ಮೇಲೆ ಅನುಮಾನ ಮೂಡಿತು. ಚಿಕ್ಕಮ್ಮನೆ ಆಸ್ತಿ ಜಿದ್ದಿಗಾಗಿ ಗುಂಡಿನ ಗುರಿ ಇಟ್ಟಿದ್ರಾ ಅನ್ನೋ ಚರ್ಚೆ ನಡೆದಿತ್ತು. ಆದ್ರೀಗ ಇಡೀ ಪ್ರಕರಣಕ್ಕೆ ಹೊಸ ಆಯಾಮಗಳೇ ಸಿಗ್ತಿವೆ. ಮುತ್ತಪ್ಪ ರೈ ಮಾಜಿ ಗನ್ಮ್ಯಾನ್ ವಿಠಲ್ ಮೇಲೆ ಅನುಮಾನದ ಕಣ್ಣು ಬಿದ್ದಿದೆ. ಮುತ್ತಪ್ಪ ರೈ ಕೊಡ್ತೀನಿ ಎಂದಿದ್ದ ಆಸ್ತಿ ಮಗ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಪಿಸ್ತೂಲ್ ಟ್ರಿಗರ್ ಒತ್ತಿದ್ರ ಅನ್ನೋ ಶಂಕೆ ಎದ್ದಿದೆ. ಆರೋಪಿ ವಿಠಲ್ ಮುತ್ತಪ್ಪ ರೈ ಬಳಿ ಗನ್ಮ್ಯಾನ್ ಆಗಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಿದ್ದ. ಹೀಗಾಗಿ ಮುತ್ತಪ್ಪ ರೈ ತಮ್ಮ ಕೊನೆ ಕಾಲದಲ್ಲಿ ಇದೇ ವಿಠಲ್ಗೆ ಮೂಡಿಗೆರೆಯ ಮೂರ್ನಾಡ್ ಬಳಿ ಇರೋ 8 ಎಕರೆ ಜಮೀನು ಕೊಡೋದಾಗಿ ಹೇಳಿದ್ರಂತೆ. ಆದ್ರೆ ಮುತ್ತಪ್ಪ ರೈ ನಿಧನರಾಗ್ತಾ ಇದ್ದಂಗೆ ಆಸ್ತಿ ವಿವಾದ ಕೋರ್ಟ್ ಮೆಟ್ಟಿಲೇರಿತ್ತು. ಹೀಗಾಗಿ ರಿಕ್ಕಿ ರೈ ಬಳಿಯೂ ಹಲವು ಬಾರಿ ಜಮೀನಿನ ಬಗ್ಗೆ ಪ್ರಸ್ತಾಪ ಮಾಡಿದ್ರಂತೆ. ಆದ್ರೆ ರಿಕ್ಕಿ ರೈ ಮಾತ್ರ ಕೇಸ್ ಕೋರ್ಟ್ನಲ್ಲಿದೆ ಅಂತ ಹೇಳ್ಕೊಂಡೇ ಓಡಾಡ್ತಿದ್ರು. ಆಮೇಲೆ ಕೋರ್ಟಲ್ಲಿ ಇತ್ಯರ್ಥ ಆದ್ರೂ ಆಸ್ತಿ ಕೊಡೋ ಬಗ್ಗೆ ತುಟಿಕ್ ಪಿಟಿಕ್ ಅಂದಿರಲಿಲ್ಲ. ಇದೇ ಸಿಟ್ಟಲ್ಲಿ ರಿಕ್ಕಿ ರೈಗೆ ಸ್ಕೆಚ್ ಹಾಕಿದ್ರ ಅನ್ನೋ ಅನುಮಾನ ಎದ್ದಿದೆ. ಯಾಕಂದ್ರೆ ಮಗನನ್ನ ಮುಗಿಸಿದ್ರೆ ಅಪ್ಪ ಹೇಳಿದ್ದ ಜಮೀನು ನನಗೆ ಸಿಗತ್ತೆ ಅಂತ ಕೊಲೆಗೆ ಪ್ಲಾನ್ ಮಾಡಿದ್ನಾ ಅನ್ನೋ ಗುಮಾನಿ ಮೂಡಿದೆ. ಹೀಗಾಗಿಯೇ ವಿಠಲ್ನನ್ನ ವಶಕ್ಕೆ ಪಡೆದಿರೋ ಬಿಡದಿ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಿದ್ದಾರೆ. ಮುತ್ತಪ್ಪ ರೈ ಹೇಳಿ ಕೇಳಿ ಒಂದು ಕಾಲದ ಅಂಡರ್ ವರ್ಲ್ಡ್ ಡಾನ್. ಹೀಗಾಗಿ ಅಂಡರ್ ವರ್ಲ್ಡ್ನವರಿಂದಲೇ ಈ ಕೃತ್ಯ ನಡೆದಿರೋ ಶಂಕೆ ಇದೆ ಅಂತ ರಿಕ್ಕಿ ರೈ ಆಪ್ತ ರಾಕೇಶ್ ಲೋಬೋ ಮಾಹಿತಿ ನೀಡಿದ್ದಾರೆ. ಇದು ಹಳೆ ದ್ವೇಷದ ಸೇಡು ತೀರಿಸಿಕೊಳ್ಳೋ ಪ್ರತಿಕಾರ. ಆದರೆ ಪೊಲೀಸರ ತನಿಖೆಯಲ್ಲೂ ದಾರಿ ತಪ್ಪಿಸುವ ಯತ್ನ ನಡೀತಿದೆ ಅಂತ ಆರೋಪ ಮಾಡಿದ್ದಾರೆ. ಆ ಹಳೆ ದ್ವೇಷಗಳನ್ನು ರಿಕ್ಕಿ ಮೇಲೆ ಸಾಧಿಸ್ತಾ ಇದ್ದಾರೆ. ಯಾಕಿದು? ಅಂಡರ್ ವರ್ಲ್ಡ್ಗೆ ನಾನೊಂದು ಹಾಕುವ ಪ್ರಶ್ನೆ, ನಿಮಗೆ ಸ್ವಲ್ಪ ಮಾನ ಮರ್ಯಾದೆ ನಾಚಿಗೆ ಇದ್ದರೆ ಮುತ್ತಪ್ಪಣ್ಣನ ಮಕ್ಕಳ ಹತ್ರ ಬರುವಷ್ಟು ಧೈರ್ಯ ನೀವು ಮಾಡಿದ್ದೀರಾ, ಪೊಲೀಸ್ನವ್ರು ನಿಮ್ಮನ್ನು ಬಿಡಲ್ಲ. ಪೊಲೀಸ್ನವರು ಅವರ ತನಿಖೆ ಚುರುಕ ಎಲ್ಲೋ ನಮಗೆ ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಸ್ವಲ್ಪ ಲ್ಯಾಕಿಂಗ್ ಇದೆ ಅಂತ ಅನಿಸ್ತಾ ಇದೆ. ಬಟ್ ಇದರ ಹಿಂಬಾಲತ್ವ ಮಾಡಿಯೇ ಮಾಡ್ತಾರೆ. ಇದನ್ನು ಅವರು ಬಿಡಲ್ಲ. ಈ ರಾಜಕೀಯ ಮಾಡಬೇಡಿ. ಇದನ್ನು ಹೆಂಗಂತ ಹೇಳಿದರೆ ಮಕ್ಕಳ ಮೇಲೆ ಸಾಧಿಸಬೇಡಿ ಕೋಪನ. ಬಿಡದಿ ಠಾಣೆಯಲ್ಲಿ ಮುತ್ತಪ್ಪ ರೈ 2ನೇ ಪತ್ನಿ ವಿಚಾರಣೆ. ರಿಕ್ಕಿ ರೈ ಮೇಲಿನ ಗುಂಡಿನ ದಾಳಿ ಹಿಂದೆ ಮುತ್ತಪ್ಪ ರೈ 2ನೇ ಪತ್ನಿ ಅನುರಾಧ ಕೈವಾಡ ಇದೆ ಅನ್ನೋ ಅನುಮಾನವೂ ಎದ್ದಿತ್ತು. ಖುದ್ದು ರಿಕ್ಕಿ ರೈನೇ ತನ್ನ ಚಿಕ್ಕಮ್ಮ ಅನುರಾಧ ಹಾಗೂ ರಾಕೇಶ್ ಮಲ್ಲಿ ಜೊತೆ ಹಲವರ ವಿರುದ್ಧ ಅನುಮಾನ ವ್ಯಕ್ತಪಡಿಸಿದ್ರು. ಹೀಗಾಗಿ ಬಿಡದಿ ಪೊಲೀಸರು ಅನುರಾಧ ಮೇಲೆ ಎಫ್ಐಆರ್ ದಾಖಲಿಸಿ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ್ರು. ಈ ಸಂಬಂಧ ಇಂದು ಬಿಡದಿ ಠಾಣೆಗೆ ಹಾಜರಾದ ಅನುರಾಧ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರ ನೀಡಿ ಹೋಗಿದ್ದಾರೆ. ಏನ್ ಕೇಳಿದ್ರು ಅದಕ್ಕೆ ಉತ್ತರ ಕೊಟ್ಟಿದೀವಿ. ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ವಿಚಾರಣೆ ಪೊಲೀಸರು ಇದ್ದಾರೆ, ಮಾಡ್ತಾರೆ. ಅವ್ರ ಮೇಲೆ ನಮ್ ನಂಬಿಕೆ ಇದೆ. ಯಾರು ಇದನ್ನ ಮಾಡಿದಾರೋ, ಯಾರು ಹಿಂದೆ ಇದ್ದಾರೋ ಅವ್ರನ್ನ ಹಿಡಿಬೇಕು, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಇಷ್ಟೇ ನಮ್ ವಿನಂತಿ. ನಮ್ದು ಪಾತ್ರ ಇದ್ರಲ್ಲಿ ಏನೂ ಇಲ್ಲ. ಮನಸ್ತಾಪ ಏನೂ ಇಲ್ಲ. ನಮ್ದು ಕೋರ್ಟ್ ಕೇಸ್ ಮುಗ್ದಿದೆ, 6 ತಿಂಗಳಾಗಿದೆ. ಕಾಂಪ್ರಮೈಸ್ ಡೀಡಲ್ಲಿ ಸುಖಾಂತವಾಗಿ ಮುಗ್ದಿದೆ. ನಮ್ಮ ಪಾಡಿಗೆ ನಾವಿದ್ದೀವಿ. ಮತ್ತೆ ಇದರಿಂದ ಇನ್ನೇನಿದೆಯೋ ಉದ್ದೇಶ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ರಿಕ್ಕಿ ರೈ ಫೈರಿಂಗ್ ಕೇಸ್ ಹಿಂದೆ ಬಿದ್ದಿರೋ ಬಿಡದಿ ಪೊಲೀಸರು 16 ಆಂಗಲ್ನಲ್ಲಿ ತನಿಖೆ ಮಾಡುತ್ತಿದ್ದಾರೆ. ಸದ್ಯ ಖಾಕಿ ಕೈಯಲ್ಲಿ ಲಾಕ್ ಆಗಿರೋ ಮಾಜಿ ಗನ್ಮ್ಯಾನ್ ಮೇಲೆ ಸಾಕಷ್ಟು ಅನುಮಾನ ಮೂಡ್ತಿದ್ದು, ಈತನೇ ಸ್ಕೆಚ್ ಹಾಕಿದ್ದ ಅಥವಾ ಬೇರೆಯವರು ಇದಾರಾ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.